ಸಿರಿಯಾ ಕುಟ್ಟಿ ಪುಡಿ ಮಾಡಿದ ಇಸ್ರೇಲ್ 350 ಜೆಟ್ಗಳ ಮೂಲಕ ಭಯಾನಕ ದಾಳಿ, ಭೂಕಂಪದಂತ ಬಾಂಬ್, ಎಲ್ಲೆಲ್ಲೂ ಸ್ಟ್ರೈಕ್, ಒಂದೇ ವಾರದಲ್ಲಿ ಸಿರಿಯಾ ಛಿದ್ರ. ನಮಸ್ಕಾರ ಸ್ನೇಹಿತರೆ, ಮಿಡಲ್ ಈಸ್ಟ್ನ ಕದನ ಕಣದಲ್ಲಿ ಇಸ್ರೇಲ್ ಮತ್ತೊಂದು ದೊಡ್ಡ ಆಪರೇಷನ್ ಮಾಡಿದೆ. ಇಡೀ ದೇಶಕ್ಕೇನೆ ಆಪರೇಷನ್. ನೋಡುತ್ತಿದ್ದಂತೆ ಸಿಕ್ಕಿದ್ದೆ ಚಾನ್ಸ್ ಅಂತ ಸಿರಿಯಾ ಮೇಲೆ ಸ್ಫೋಟಕಗಳ ಮಳೆಯನ್ನು ಸುರಿಸಿ ಒಂದು ವಾರದಲ್ಲಿ ಸಿರಿಯಾವನ್ನು ಪುಡಿಗಟ್ಟಿದೆ. ಇಡೀ ಇಸ್ರೇಲ್ನ ಅರ್ಧ ವಾಯುಪಡೆಯನ್ನು ಕಂಪ್ಲೀಟ್ ಆಗಿ ಸಿರಿಯಾ ಮೇಲೆ ನುಗ್ಗಿಸಿ ನಿಯರ್ಲಿ 1000 ಜಾಗಗಳು, ಅಂದರೆ 1000 ಸೈಟ್ಸ್, ಒಟ್ಟು 1000 ಲೊಕೇಶನ್ಗಳ ಮೇಲೆ ಸ್ಫೋಟಕಗಳನ್ನು ಸುರಿಸಿದೆ ಸಿರಿಯಾದಲ್ಲಿ ಇಸ್ರೇಲ್. ಒಟ್ಟಾರೆ ಈಗ ಸಿರಿಯಾ ನಿಶಸ್ತ್ರೀಕರಣದ ಹೊಸ್ತಿಲಿಗೆ ಬಂದು ನಿಲ್ತಾ ಇದೆ. ಅಲ್ಲಿನ ಮ್ಯಾಪೇ ಚೇಂಜ್ ಆಗ್ತಿದೆ. ಹಾಗಿದ್ರೆ ಇದ್ದಕ್ಕಿದ್ದಂತೆ ಇಸ್ರೇಲ್ಗೆ ಮೈಯಲ್ಲಿ ಏನು ಬಂತು? ಸಿರಿಯಾದಲ್ಲಿ ಇಸ್ರೇಲ್ ಏನು ಮಾಡ್ತು? ವಿಶ್ವದ ಇತಿಹಾಸದಲ್ಲೇ ಒನ್ ಆಫ್ ದಿ ಗ್ರೇಟೆಸ್ಟ್ ಏರ್ ಸ್ಟ್ರೈಕ್ ಅಂತ ಇದು ಯಾಕೆ ಕರೆಸ್ಕೊಳ್ತಾ ಇದೆ? ಇಸ್ರೇಲ್ನ ಈ ಪರಿ ಆಕ್ರಮಣಕಾರಿ ಧೋರಣೆ ಹಿಂದೆ ಏನು ಪ್ಲಾನ್ ಇದೆ? ಯಹೂದಿ ರಾಷ್ಟ್ರದ ಈ ಹೆಜ್ಜೆಯನ್ನು ಜಗತ್ತು ಅಚ್ಚರಿಯಿಂದ, ಆಘಾತದಿಂದ, ಶಾಕ್ನಿಂದ, ಕೆಲವೊಂದಷ್ಟು ರಾಷ್ಟ್ರಗಳು ಸಿಟ್ಟಿನಿಂದ ನೋಡ್ತಾ ಇರೋದು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಅಸದ್ ಸರ್ಕಾರ ಪತನ ಆಗಿ ಅಲ್ಲಿ ಬಂಡುಕೋರರ ಆಡಳಿತ ಶುರುವಾಗ್ತಿದ್ದ ಹಾಗೆ ಅಕ್ಕಪಕ್ಕದ ದೇಶಗಳಲ್ಲೆಲ್ಲ ಆಕ್ಟಿವಿಟಿ ಶುರುವಾದ್ವು. ಒಬ್ಬರಾದ್ಮೇಲೊಬ್ರು ಸಿರಿಯಾ ಮೇಲೆ ಮುಗಿಬೀಳೋಕೆ ಶುರು ಮಾಡಿದ್ರು. ಒಂದ್ ಕಡೆ ಟರ್ಕಿ ಸಿರಿಯಾ ಬಂಡುಕೋರರಿಗೆ ಸಹಾಯ ಮಾಡ್ತಾ ಪ್ರಭಾವ ಬೀರೋ ಪ್ರಯತ್ನ ಮಾಡ್ತು. ಕುರ್ದಿಶ್ಗಳು ಕದನಕ್ಕೆ ನಿಂತ್ಕೊಂಡ್ರು. ಅಮೆರಿಕ ಉಗ್ರ ವಿರೋಧಿ ಕಾರ್ಯಾಚರಣೆ ಅಂತ ಒಂದೇ ಸಲ 75 ಕಡೆ ದಾಳಿ ಮಾಡ್ತು. ಅವ್ರಿಗೆ ಯಾರಿಗೆ ಹೊಡಿಬೇಕನ್ಸ್ತು ಅವ್ರು ಹೊಡೆದ್ರು. ಇಸ್ರೇಲ್ ಕೂಡ ಮೊದಲು ಲಿಮಿಟೆಡ್ ಆಗಿ ಅವ್ರಿಗೆ ಯಾರಿಗೆ ಹೊಡಿಬೇಕಂತ ಅನಿಸ್ತಿತ್ತು ಅವ್ರ ಮೇಲೆ ಹೊಡಿತಾ ಇದ್ರು. ಅದಾದ್ಮೇಲೆ ಇದ್ದಕ್ಕಿದ್ದ ಹಾಗೆ ಆಕ್ಸಲರೇಟರ್ ಬಟನ್ ಮೇಲೆ ಕಾಲಿಟ್ಟಿದೆ, ಪೆಡಲ್ ಮೇಲೆ ಇಸ್ರೇಲ್. ಒಂದೇ ವಾರದಲ್ಲಿ ಯುದ್ಧದಂತಹ ವಾತಾವರಣ ನಿರ್ಮಾಣ ಆಗಿದೆ. 3 ರೀತಿಯ ಸೇನೆಯನ್ನು ಬಳಸಿ ಇಸ್ರೇಲ್ ಸ್ಫೋಟಕ ಕ್ಷಿಪಣಿಗಳ ಮಳೆ ಸುರಿಸ್ತಾ ಇದೆ. ಅಲ್ಲಿ ಇನ್ನೊಂದು ಪಾರ್ಟಿ ಇದೆ ಅಂತ ಅನ್ಕೋಬೇಡಿ. ಯುದ್ಧ ಭೂಮಿಯಲ್ಲಿ ಇಸ್ರೇಲ್ ಒಂದನ್ನು ಬಿಟ್ಟರೆ ಬೇರೆ ಯಾರೂ ಕಾಣಿಸ್ತಿಲ್ಲ. ಏಕಾಂಗಿಯಾಗಿ ಸಿಕ್ಕ ಕಡೆ ಎಲ್ಲ ಧ್ವಂಸ ಮಾಡ್ಕೊಂಡು ಇಸ್ರೇಲ್ ಹೋಗ್ತಾ ಇದೆ ಸಿರಿಯಾದಲ್ಲಿ. ಇದಕ್ಕೆ ಆಪರೇಷನ್ ಆರೋ ಆಫ್ ಬಷನ್ ಅನ್ನೋ ಕೋಡ್ ನೇಮ್ ಇಟ್ಕೊಂಡಿದ್ದಾರೆ ಇಸ್ರೇಲ್ನವರು. ಬಷನ್ ಅಂದ್ರೆ ಸಿರಿಯಾದ ದಕ್ಷಿಣ ಮತ್ತು ಜೋರ್ಡನ್ನ ಪೂರ್ವ ಭಾಗ. ಬೈಬಲ್ನಲ್ಲೂ ಕೂಡ ಇದರ ಉಲ್ಲೇಖ ಇದೆ. ಸಹಸ್ರಾರು ವರ್ಷಗಳ ಹಿಂದೆ ಇಸ್ರೇಲಿಗರು ಓಗ್ ಅನ್ನೋ ರಾಜನಿಂದ ಈ ಭೂಮಿಯನ್ನ ಗೆದ್ದಿದ್ರು. ಅದೇ ಹೆಸರಲ್ಲಿ ಸಿರಿಯಾದ ಬಹುತೇಕ ಭಾಗಗಳ ಮೇಲೆ ಇಸ್ರೇಲ್ ಸರಣಿ ದಾಳಿ ನಡೆಸ್ತಾ ಇದೆ. ರಾಜಧಾನಿ ದಮಾಸ್ಕಸ್, ಟಾರ್ಟಸ್, ಹೋಮ್ಸ್, ಲಟಾಕಿಯಾ, ಹೀಗೆ ಸಿರಿಯಾದ ಪ್ರಮುಖ ನೆಲೆಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಅದು ಎಷ್ಟು? ಇಸ್ರೇಲ್ ತನ್ನ ವಾಯುಪಡೆಯ ಅರ್ಧದಷ್ಟನ್ನು ಬಳಸ್ಕೊಳ್ತಾ ಇದೆ. ಇಸ್ರೇಲ್ನ ಒಟ್ಟು ಏರ್ಕ್ರಾಫ್ಟ್ಗಳ ಸಂಖ್ಯೆ 612. ಇಲ್ಲಿ ಅರ್ಧಕ್ಕಿಂತ ಜಾಸ್ತಿ 350 ಏರ್ಕ್ರಾಫ್ಟ್ಸನ್ನು ಬಳಸಲಾಗಿದೆ. ಡಮಾಸ್ಕಸ್ನಲ್ಲಿದ್ದ Su-22 ಮತ್ತು Su-24 ವಿಮಾನಗಳ 2 ಸ್ಕ್ವಾಡ್ರನ್ಗಳು ಸರ್ವನಾಶ ಆಗಿವೆ. ರಷ್ಯಾ ಕೊಟ್ಟಿದ್ದಂತ ಅವನ್ನ ಇಟ್ಕೊಂಡಿದ್ರು ಅವ್ರ ಸೇನೆಯಲ್ಲಿ. ಅದನ್ನು ಪುಡಿ ಮಾಡಿಬಿಟ್ಟಿದ್ದಾರೆ ಇಸ್ರೇಲ್ನವ್ರು ಹೋಗಿ. ಅಷ್ಟು ಮಾತ್ರ ಅಲ್ಲ, ರಷ್ಯಾದಿಂದ ಸಿರಿಯಾ ಪಡ್ಕೊಂಡಿದ್ದ ಮಿಗ್ ವಿಮಾನಗಳು, ಕ್ರೂಸ್ ಮಿಸೈಲ್ಗಳ ಫ್ಯಾಕ್ಟರಿ, ಅಟ್ಯಾಕ್ ಹೆಲಿಕಾಪ್ಟರ್ಸ್, ಡ್ರೋನ್ಸ್, ಆಂಟಿಶಿಪ್ ಮಿಸೈಲ್ಸ್, ರೆಡಾರ್ ಸಿಸ್ಟಮ್ಸ್, ಹೀಗೆ ಸಿರಿಯಾದ ಕೈಯಲ್ಲಿದ್ದ ಎಲ್ಲ ಆಯುಧಕ್ಕೂ ಬೆಂಕಿ ಹಾಕಿದ್ದಾರೆ. 90%ಕ್ಕಿಂತ ಹೆಚ್ಚು ಏರ್ ಡಿಫೆನ್ಸ್ ಸಿಸ್ಟಮ್ ಸರ್ವನಾಶ ಮಾಡಿದೆ ಇಸ್ರೇಲ್. ಡಿಸೆಂಬರ್ 13 ಲೆಕ್ಕದ ಪ್ರಕಾರ ಇಸ್ರೇಲ್ ಕನಿಷ್ಠ 500 ಏರ್ ಸ್ಟ್ರೈಕ್ ನಡೆಸಿದೆ. 1800ಕ್ಕೂ ಅಧಿಕ ಸ್ಫೋಟಕ ಸುರಿದಿದ್ದಾರೆ. ಈಗ ಇದು 1000 ದಾಟಿರಬಹುದು ಅನ್ನೋ ಅಂದಾಜಿದೆ. ಕಳೆದ ಭಾನುವಾರ ಕೂಡ ಉತ್ತರ ಸಿರಿಯಾದ ಟಾರ್ಟ್ಯೂಸ್ ನಗರದಲ್ಲಿ ಆಯುಧಾಗಾರಕ್ಕೆ ಒಂದು ಸ್ಫೋಟಕ ಬಂದು ಹಾಕಿ ಹೋಗಿದ್ದು ಭೂಕಂಪ ಉಂಟಾಗಿದೆ. ಅಲ್ಲಿ ರಿಕ್ಟರ್ ಮಾಪಕದಲ್ಲಿ 3.1 ತೀವ್ರತೆ ದಾಖಲಾಗಿದೆ ಅಂತ ಭಯಾನಕವಾದ ಸ್ಫೋಟಕವನ್ನ, ಬಲಶಾಲಿಯಾದ ಸ್ಫೋಟಕವನ್ನ ತಗೊಂಡು ಹೋಗಿ ಇಸ್ರೇಲ್ ಹಾಕಿದೆ ಅಲ್ಲಿ. ಸ್ನೇಹಿತರೆ, ಪಾಲಿಟಿಕ್ಸ್ ನಲ್ಲಿ ಏನೇ ಬದಲಾವಣೆಗಳಾಗಲಿ, ಜಾಬ್ ಮಾರ್ಕೆಟ್ ನಲ್ಲಂತೂ ಭಯಂಕರ ಬದಲಾವಣೆ ಆಗ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉದ್ಯೋಗಗಳನ್ನ ಕಸಿದುಕೊಳ್ತಾ ಇದೆ. ಗೂಗಲ್, ಅಮೆಜಾನ್, ಡೆಲ್, ಪೇಟಿಎಂ, ಫೋನ್ ಪೇ ಇಲ್ಲೆಲ್ಲ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗಿಗಳನ್ನ ಮನೆ ಕಳಿಸ್ತಾ ಇದ್ದಾರೆ. AI ಬಳಸ್ತಾ ಇದ್ದಾರೆ ಆ ಜಾಗದಲ್ಲಿ. ಹೀಗಾಗಿ ಜಾಬ್ ಮಾರ್ಕೆಟ್ನಲ್ಲಿ ಉಳಿಬೇಕು ಅಂದ್ರೆ AI ಕಲ್ತವ್ರು ಉಳ್ಕೊಳ್ತಾರೆ. ಹೀಗಾಗಿ ನಮ್ಮ ವೀಕ್ಷಕರಿಗೆ AI ಟೂಲ್ಗಳನ್ನ ಕಲಿಯೋಕೆ ಒಂದು ವಿಶೇಷ ಅವಕಾಶ ಇದೆ. ಈಗ ಮೊದಲು ರಿಜಿಸ್ಟರ್ ಮಾಡೋ ಮೊದಲ 1000 ವೀಕ್ಷಕರಿಗೆ ಫ್ರೀ ಇರುತ್ತೆ. ಇದರಲ್ಲಿ AI ಟೂಲ್ಸ್ ಬಳಸಿ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಬೋದು. ನಿಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡ್ಬೋದು. ಜಾಬ್ ಹುಡುಕೋಕೆ, ಸ್ಯಾಲರಿ ಹೈಕ್ಗೆ, ಸ್ಟ್ರಾಟಜಿಗಳನ್ನ ಮಾಡ್ಕೊಳ್ಳೋಕೆ, ಸ್ಪರ್ಧಾತ್ಮಕ ಜಗತ್ತಲ್ಲಿ ಯಾವಾಗಲೂ ಮುಂದೆ ಇಡೋಕೆ ಗ್ರೋತ್ ಸ್ಕೂಲ್ನ ಈ AI ವರ್ಕ್ಶಾಪ್ ನಿಮಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಬಿಸ್ನೆಸ್ ಸ್ಟ್ರಾಟಜಿ ರೂಪಿಸೋಕೆ, ಡೇಟಾವನ್ನು ಅನಲೈಸ್ ಮಾಡೋಕೆ, ಅಷ್ಟೆಲ್ಲ ನಿಮ್ಮ ಪರ್ಸನಲ್ ಬ್ರ್ಯಾಂಡಿಂಗ್ ಮಾಡ್ಕೊಳ್ಳೋಕೆ AI ಟೂಲ್ಸ್ ಹೆಲ್ಪ್ ಆಗುತ್ತೆ. 20ಕ್ಕೂ ಅಧಿಕ AI ಟೂಲ್ಸನ್ನು ಗ್ರೋತ್ ಸ್ಕೂಲ್ ನಿಮಗೆ ಹೇಳ್ಕೊಡುತ್ತೆ. 10 ಲಕ್ಷ ಜನ ಈ ಕೋರ್ಸ್ ಆಲ್ರೆಡಿ ತಗೊಂಡಿದ್ದಾರೆ. ನಿಮಗೂ ಆಸಕ್ತಿ ಇದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಮತ್ತು ಟಾಪ್ ಕಾಮೆಂಟ್ನಲ್ಲಿ ನಾವು ಕೊಟ್ಟಿರ್ತೀವಿ. ಮೊದಲ 1000 ಜನರಿಗೆ ಫ್ರೀ ಇರುತ್ತೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ನೀವು ಯಾವುದೇ ಬ್ಯಾಕ್ ಗ್ರೌಂಡ್ ಇರಲಿ, ನೀವು ಯಾವುದೇ ಟೆಕ್ನಿಕಲ್ ಸ್ಕಿಲ್ಸನ್ನು ಹೊಂದಿರದೇ ಇರಲಿ, ಆದರೂ ಕೂಡ ಸಿಂಪಲ್ ಆಗಿ AI ಬಳಸಿ ನಿಮ್ಮನ್ನು ನೀವು ಅಡ್ವಾನ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತ ನೀವು ಇಲ್ಲಿ ಕಲಿಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ,
ಆಸಕ್ತರು ಚೆಕ್ ಮಾಡಿ. ಅಷ್ಟು ಮಾತ್ರ ಅಲ್ಲ, ನೌಕಾಪಡೆ ಮೆಡಿಟರೇನಿಯನ್ ಸಮುದ್ರದಿಂದ ಮಿಸೈಲ್ ಬೋಟ್ಗಳನ್ನು ಬಳಸಿ ಸಿರಿಯಾದ ಹಡಗುಗಳನ್ನು ಧ್ವಂಸ ಮಾಡಿದೆ. ಮಾಧ್ಯಮಗಳ ಪ್ರಕಾರ ಈಗ ಸಿರಿಯಾ ಬಳಿ ನೌಕೆಗಳೇ ಇಲ್ಲ, ನೌಕಾಸೇನೆ ಉಳ್ಕೊಂಡಿಲ್ಲ. ಎಲ್ಲ ಶಕ್ತಿಯನ್ನು ಇಸ್ರೇಲ್ ಸರ್ವನಾಶ ಮಾಡ್ತಾ ಇದೆ. ನೀವು ಚಿತ್ರ ನೋಡ್ತಿರ್ಬೋದು, ಇದು ಲಟಾಕಿಯಾದಲ್ಲಿ ಇಸ್ರೇಲ್ ದಾಳಿಯ ಚಿತ್ರ. ಒಂದಲ್ಲ ಎರಡಲ್ಲ 15 ಕ್ಷಿಪಣಿ ಸಜ್ಜಿತ ಹಡಗನ್ನ ಕಬ್ಬಿಣಗಳ ರೀತಿ ಗುಜರಿ ರಾಶಿ ತರ ನೀರಲ್ಲಿ ಮುಳುಗಿಸಿದೆ ಇಸ್ರೇಲ್. ಸಿರಿಯಾದ ಕರಾವಳಿ ಉದ್ದಕ್ಕೂ ಈ ರೀತಿ ಜೀವ ಕಳೆದುಕೊಂಡ ಶವದ ಹಾಗೆ ಅಲ್ಲಿನ ನೌಕಾಪಡೆಯ ಆಸೆಟ್ಸ್ ನಾಶವಾಗಿ ಬಿದ್ದಿದೆ. ಕಂಪ್ಲೀಟ್ ಆಗಿ ಸಿರಿಯಾ ಭೂಪಟದಿಂದ ಅಳಿಸಿ ಹೋಗೋ ರೀತಿ ಮಾಡ್ತಾ ಇದೆ ಇಸ್ರೇಲ್. ಇನ್ನು ಭೂಸೇನೆ ಮತ್ತೊಂದು ಮಗ್ಗಲಿಂದ ನುಗ್ತಾ ಇದೆ, ಸಿರಿಯಾವನ್ನು ಸುತ್ತುವರಿತಾ ಇದೆ. 10,000 ಸೈನಿಕರು ದಕ್ಷಿಣ ಸಿರಿಯಾ ಭಾಗದಲ್ಲಿ ದಾಳಿ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಮದೀನತ್ ಅಲ್ ಬಾತ್ ನಗರವನ್ನು, ಖಾನ್ ಅರ್ನಾಭಾ ಭಾಗವನ್ನು, ಕಟಾನಾ ಮತ್ತು ಮೌಂಟ್ ಹೆರ್ಮೋನ್ ಪ್ರದೇಶವನ್ನು ವಶಕ್ಕೆ ತಗೊಂಡಿದ್ದಾರೆ. ಇಷ್ಟು ದಿನ ಇದು ವಿವಾದಿತ ಪ್ರದೇಶ ಅಂತ ಕರೆಸ್ಕೊಂಡಿತ್ತು. ಈಗ ವಿಶ್ವಸಂಸ್ಥೆಯ ಕದನ ವಿರಾಮ ಒಪ್ಪಂದಕ್ಕೂ ಬಗ್ಗದೆ ಇಸ್ರೇಲ್ ಒಳನುಗ್ಗಿ ವಶಕ್ಕೆ ತಗೊಂಡಿದೆ. ಅದರಲ್ಲೂ ಈ ಮೌಂಟ್ ಹಾರ್ಮೋನ್ ಪ್ರದೇಶ ಇಸ್ರೇಲ್ನ ಪಾಲಿಗೆ ಆಯಕಟ್ಟಿನ ಜಾಗ. ಲೆಬನಾನ್, ಸಿರಿಯಾ ಮತ್ತು ಇಸ್ರೇಲ್ 3 ದೇಶಗಳು ಅಲ್ಲಿಂದ ಕಣ್ಣಿಗೆ ಸಿಗ್ತವೆ, ಅಲ್ಲಿಂದ ಕಣ್ಣಿಡ್ಬೋದು. ಸಮುದ್ರ ಮಟ್ಟದಿಂದ 9,232 ಅಡಿ ಎತ್ತರದಲ್ಲಿದೆ. ಆ ಜಾಗವನ್ನು ಇಸ್ರೇಲ್ ಭೂಸೇನೆಗೆ ಕಂಟ್ರೋಲ್ ತಗೊಂಡಿದೆ. ಪರಿಣಾಮ ಸಿರಿಯಾದ ಮ್ಯಾಪೇ ಚೇಂಜ್ ಆಗಿದೆ. ಈ ಮೂಲಕ ಒಂದೇ ಕಾರ್ಯಾಚರಣೆ ಮಾಡಿ ಒಂದು ದೇಶದ ಸೇನೆಯನ್ನೇ ಕಂಪ್ಲೀಟ್ ಆಗಿ ಅಳಿಸಿ ಹಾಕಿದೆ ಇಸ್ರೇಲ್. ಹೀಗಾಗಿ ಇಸ್ರೇಲ್ನ ಈ ದಾಳಿಯನ್ನು, ಅದರಲ್ಲೂ ಕೂಡ ವಾಯುಪಡೆ ಮಾಡಿದ ದಾಳಿಯನ್ನು, ಇದುವರೆಗೂ ಶತ್ರುಗಳ ಮೇಲೆ ಮಾಡಿದ ಅತಿ ದೊಡ್ಡ ಹಾಗೂ ಭಯಾನಕ ಮ್ಯಾಸಿವ್ ಪ್ರಮಾಣದ ಲಾರ್ಜ್ ಸ್ಕೇಲ್ ಏರ್ ಸ್ಟ್ರೈಕ್ ಅಂತ ಬಣ್ಣಿಸಲಾಗ್ತಾ ಇದೆ. ಕಾರಣ ಏನು? ಎಲ್ರಿಗೂ ಅನುಮಾನ ಮೂಡ್ತಾ ಇದೆ. ಯಾಕಂದರೆ ಆಲ್ರೆಡಿ ಇಸ್ರೇಲ್ ಗಾಜಾ ಯುದ್ಧ ಮಾಡ್ತಿದೆ. ಹೆಜ್ಬುಲ್ಲಾಗಳೊಂದಿಗೆ ಆನ್ ಆ್ಯಂಡ್ ಆಫ್ ಥರ ಲೆಬನಾನ್ ಸೌತ್ ಏರಿಯಾದಲ್ಲೂ ಕೂಡ ಹೊಡೆದಾಟ ನಡೀತಾ ಇದೆ. ಇಷ್ಟಾದರೂ ಇಷ್ಟು ಕದನದಲ್ಲಿ ಬ್ಯುಸಿ ಇದ್ರು, ಇನ್ನೊಂದು ಫ್ರಂಟನ್ನು ಯಾಕೆ ಇಸ್ರೇಲ್ ಓಪನ್ ಮಾಡ್ತಾ ಇದೆ? ಏನು ಮಾಡೋಕ್ಕೆ ಕೆಲಸ ಇಲ್ವಾ ಅದಕ್ಕೆ ಅಂತ ತುಂಬ ಜನ ಪ್ರಶ್ನೆ ಮಾಡ್ತಾ ಇರ್ಬೋದು. ಇಸ್ರೇಲ್ ಲೆಕ್ಕಾಚಾರಗಳೇ ಬೇರೆ ಇದೆ. ನ್ಯಾಷನಲ್ ಸೆಕ್ಯೂರಿಟಿ ಮತ್ತು ಮುನ್ನೆಚ್ಚರಿಕೆಯ ಕ್ರಮ ಅಂತ ಇಸ್ರೇಲ್ ಹೇಳ್ತಾ ಇದೆ. ಯಾಕಂದರೆ ಎಷ್ಟು ದಿನ ಅಸದ್ ಸರ್ಕಾರ ಇದ್ದಾಗ ನೇರವಾಗಿ ಇಸ್ರೇಲ್ನ ತಂಟೆಗೆ ಹೋಗಿರಲಿಲ್ಲ. ಇನ್ಫ್ಯಾಕ್ಟ್ 1973ರಲ್ಲಿ ಯೋಮ್ ಕಿಪುರ್ ವಾರ್ ಆದ ನಂತರ ಯಾವ ಯುದ್ಧವೂ ಆಗಿರಲಿಲ್ಲ. ಆದರೆ ಈಗ ಸಿರಿಯಾದಲ್ಲಿ ಅಸದ್ ಸರ್ಕಾರ ಹೋಗಿದೆ, ಬಂಡುಕೋರರು ಅಧಿಕಾರ ಹಿಡಿದಿದ್ದಾರೆ. ಸದ್ಯಕ್ಕೆ ಅವರು ನಮಗೆ ಸುಸ್ತಾಗಿದೆ, ಇಸ್ರೇಲ್ ಜೊತೆಗೆ ಕದನ ಬೇಡ ಅಂತ ಓಪನ್ ಹೇಳಿಕೆ ಕೊಡ್ತಾ ಇದ್ದಾರೆ. ಆದರೆ ಇಸ್ರೇಲ್ ನಂಬ್ತಾ ಇಲ್ಲ. ಈಗ ಹೊಸದಾಗಿ ಅಸದ್ ಹೋದ್ಮೇಲೆ ಬರ್ತಿರೋರೆಲ್ಲ ನಮ್ಮ ಎದುರಾಳಿಗಳು ಅಂತ ಇಸ್ರೇಲ್ ಅಂದ್ಕೊಂಡಿದೆ. ಅಲ್ಲಿ ಫೈಟರ್ ಜೆಟ್ಗಳು, ಕ್ಷಿಪಣಿಗಳು, ಶಂಕಿತ ರಾಸಾಯನಿಕ ಆಯುಧಗಳಿವೆ. ಮುಂದೆ ನಮಗೆ ತೊಂದರೆ ಕೊಡ್ಬೋದು ಉಗ್ರರ ಕೈ ಸಿಕ್ಕಿದ್ರೆ, ಹೀಗಾಗಿ ದಾಳಿ ಮಾಡ್ತಾ ಇದ್ದೀವಿ ಅಂತ ಇಸ್ರೇಲ್ ಹೇಳ್ತಾ ಇದೆ. ಜೊತೆಗೆ ಸಿರಿಯಾದ ನೌಕಾಪಡೆ ಈ ಭಾಗದಲ್ಲಿ ವ್ಯಾಪಾರಕ್ಕೆ ಬೆದರಿಕೆ ಒಡ್ತಾ ಇದ್ರು. ಮೆಡಿಟರೇನಿಯನ್ ಭಾಗದಲ್ಲಿ ಶಾಂತಿ ಸ್ಥಾಪನೆ ಮಾಡಿದ್ದೀವಿ ನೋಡಿ ಈಗ ಅಂತ ಇಸ್ರೇಲ್ ಹೇಳ್ತಾ ಇದೆ. ಇಸ್ರೇಲಿ ಮೂಲಗಳ ಪ್ರಕಾರ ಈಗ ಇಸ್ರೇಲ್ಗೆ ಹಾನಿ ಮಾಡಬಹುದಾದ ಯಾವುದೇ ಆಯುಧವೂ ಈಗ ಸಿರಿಯಾದಲ್ಲಿ ಉಳ್ಕೊಂಡಿಲ್ಲ. ಬಹುತೇಕ ಎಲ್ಲ ಸ್ಟ್ರಾಟಜಿಕ್ ವೆಪನ್ಗಳನ್ನು ಇಸ್ರೇಲ್ ನಾಶ ಮಾಡಿದೆ. 80% ಸಿರಿಯಾದ ಮಿಲಿಟರಿ ಆಸೆಟ್ಗಳು ಮಣ್ಣು ಪಾಲಾಗಿವೆ, ಬೆಂಕಿ ಪಾಲಾಗಿವೆ. ಏನು, ಭೂಸೇನೆ ನುಗ್ಗಿಸಿರೋದು ಬಫರ್ ಝೋನ್ ನಿರ್ಮಾಣ ಮಾಡ್ಕೊಳ್ಳೋಕೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ಅಂದರೆ ಮ್ಯಾಪ್ ನೋಡ್ತಾ ಇರ್ಬೋದು, ಸಿರಿಯಾ ಇಲ್ಲಿದೆ, ಇದು ಗೋಲನ್ ಹೈಟ್ಸ್ ಪ್ರದೇಶ. ಈ ಪ್ರದೇಶವನ್ನು ಜಗತ್ತು ಸಿರಿಯಾದೆ ಅಂತ ಗುರುತಿಸುತ್ತೆ. ಇಸ್ರೇಲ್ ನಮ್ದು ಅಂತ ಹೇಳುತ್ತೆ. ಇಷ್ಟು ದಿನ ಗೋಲನ್ ಪ್ರದೇಶವೇ ಇಸ್ರೇಲ್ ಸಿರಿಯಾ ನಡುವೆ ಬಫರ್ ಝೋನ್ ಆಗಿತ್ತು. ಇಸ್ರೇಲ್ ಕೂಡ ಅದೇ ರೀತಿ ಟ್ರೀಟ್ ಮಾಡ್ತಾ ಇತ್ತು. ಆದರೆ ಈಗ ಇದೆಲ್ಲ ನಮ್ಮದೇ ಜಾಗ ಅಂತ ಇಲ್ಲಿ ಹೆಚ್ಚಿನ ಸೆಟಲ್ಮೆಂಟ್ ಮಾಡೋಕೆ ಇಸ್ರೇಲ್ ಸರ್ಕಾರ ರೆಡಿ ಆಗಿದೆ. ಸೊ ಅಲ್ಲಿ ಯಹೂದಿಗಳ ಸೆಟಲ್ಮೆಂಟ್ ಬಂದ್ರೆ ಅದು ಇಸ್ರೇಲ್ನ ಮೇನ್ ಲ್ಯಾಂಡ್ ಜಾಗಕ್ಕೆ ಸೇರಿದಂಗೆ ಆಗುತ್ತೆ. ಆದ್ಮೇಲೆ ಹೊಸ ಬಫರ್ ಝೋನ್ ಕ್ರಿಯೇಟ್ ಆಗಬೇಕು. ಆ ಬಫರ್ ಝೋನ್ ನಮ್ಮ ಜಾಗದಲ್ಲ, ನಿಮ್ಮ ಜಾಗದಲ್ಲೇ ಮಾಡ್ತೀವಿ ಅಂತ ಸಿರಿಯಾ ಜಾಗವನ್ನು ನುಂಗ್ತಾ ಇದ್ದಾರೆ. ಹೀಗಾಗಿ ಸಿರಿಯಾ ನೆಲವನ್ನ ಇಂಚಿಂಚಾಗಿ ಇಸ್ರೇಲ್ ಕಬಳಿಸ್ತಾ ಇದೆ. ಈ ಭಾಗದಲ್ಲಿ ಇಸ್ರೇಲ್ನ ಈ ನಡೆಯ ಬೆನ್ನಲ್ಲೇ ಇದಿನ್ನೂ ದೊಡ್ಡದಾಗೋ ಲಕ್ಷಣ ಇದೆ ಈಗ. ಯಾಕಂದ್ರೆ ಖುದ್ದು ಖಾಮಿನೆ ಇದು ದೊಡ್ಡ ಸೈತಾನ ಮತ್ತು ಚಿಕ್ಕ ಸೈತಾನ, ಅಂದ್ರೆ ಅಮೆರಿಕ ಮತ್ತು ಇಸ್ರೇಲ್ ಒಬ್ಬರು ಸೇರ್ಕೊಂಡು ಮಾಡಿರೋ ಆಟ ಅಂತ ಹೇಳ್ತಾ ಇದ್ದಾರೆ. ಹೆಜ್ಬುಲ್ಲಾಗಳೊಂದಿಗೆ ಕದನ ವಿರಾಮ ಆದ ತಕ್ಷಣವೇ ಸಿರಿಯಾದಲ್ಲಿ ಬಂಡುಕೋರರ ಕ್ರಾಂತಿಯಾಗಿದೆ. ಇದರ ಹಿಂದೆನೇ ಇಸ್ರೇಲ್ 3 ಸೇನೆ ಬಿಟ್ಟು ಸಿರಿಯಾ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಅರ್ಥ ಏನು ಅಂತ ಇರಾನ್ ಪ್ರಶ್ನೆ ಮಾಡ್ತಿದೆ. ಜೊತೆಗೆ ಇಲ್ಲಿ ಇರಾನ್ ವಿರುದ್ಧ ಸ್ಟ್ರೈಕ್ ಮಾಡೋಕೆ ಇಸ್ರೇಲ್ ಇದನ್ನ ಮಾಡ್ತಿರ್ಬೋದು ಅನ್ನೋ ವಿಶ್ಲೇಷಣೆ ಕೂಡ ಇದೆ. ಯಾಕಂದ್ರೆ ಮುಂದಿನ ಜನವರಿ ಅಥವಾ ಟ್ರಂಪ್ ಅವಧಿಯಲ್ಲಿ ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ ಮಾಡೋಕೆ ಚಿಂತನೆ ಮಾಡ್ತಿವೆ ಅಂತ ಖುದ್ದು ಇಸ್ರೇಲ್ನ ಮಾಧ್ಯಮಗಳು ಬರಿತಾ ಇವೆ. ಇಷ್ಟು ದಿನ ಅಸದ್ ಸರ್ಕಾರದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕ್ಷಿಪಣಿಗಳನ್ನು ದಾಟಿ ಇಸ್ರೇಲ್ ಸಿರಿಯಾ ಮೇಲಕ್ಕೆ ದಾಟ್ಕೊಂಡು ಹೋಗಿ ಇರಾನಿಗೆ ಹೊಡಿಬೇಕಾಗಿತ್ತು. ಅದು ಸ್ವಲ್ಪ ಕಷ್ಟ ಕೂಡ ಆಗ್ತಾ ಇತ್ತು. ಅಥವಾ ಇನ್ನೊಂದು ಸೈಡ್ ಇರುವಂಥ ಸೌದಿ ಅರೇಬಿಯಾನಾದರೂ ಕೂಡ ಹೆಲ್ಪ್ ಮಾಡಬೇಕಾಗಿತ್ತು. ಆದರೆ ಅವೆಲ್ಲ ಕಾಂಪ್ಲಿಕೇಟೆಡ್ ಇಶ್ಯೂಸ್ ಆಗಿದ್ವು. ಆದರೆ ಈಗ ಯಾವುದೇ ಸಮಸ್ಯೆ ಇಲ್ಲದೆ ಸಿರಿಯಾದ ಎಲ್ಲ ಶಕ್ತಿಯನ್ನು ಇವರು ಹೊಡೆದು ಹಾಕಿ ಆಗಿದೆಯಲ್ಲ, ಅವ್ರು ಕೆಳಗೆ ನಿಂತ್ಕೊಂಡು ಏನೇ ಬಾಯ ಪಡ್ಕೊಂಡ್ರು ಕೂಡ, ಏನೇ ಬೇಡ ಬೇಡ ಅಂತ ಹೇಳಿದ್ರು ಕೂಡ ಕೇರ್ ಮಾಡದೆ ನೀಟಾಗಿ ಸಿರಿಯಾ ಮೇಲಕ್ಕೆ ಹಾರಿ ಹೋಗಿ ಇರಾನಿಗೆ ಹೊಡೆದು ವಾಪಸ್ ಸಿರಿಯಾ ಮೇಲಿಂದಲೇ ಇಸ್ರೇಲಿಗೆ ಬರ್ಬೋದು.
ಯಾಕಂದರೆ ಸಿರಿಯಾ ಹತ್ರ ಕೆಳಗಿಂದ ಮೇಲಕ್ಕೆ ಹೊಡೆಯೋಕ್ಕೆ ಏನು ಶಸ್ತ್ರಾಸ್ತ್ರಗಳೇ ಇಲ್ದಿರಂಗೆ, ಏರ್ ಡಿಫೆನ್ಸ್ ಸಿಸ್ಟಮೇ ಇಲ್ದಿರಂಗೆ ನಾಶ ಮಾಡಿ ಹಾಕಿದ್ದಾರೆ ಇಸ್ರೇಲ್ನವರು. ಹೀಗಾಗಿ ಎಲ್ಲ ಕಾರಣಗಳಿಂದ ಸಿರಿಯಾದಲ್ಲಿ ಇದ್ದಕ್ಕಿದ್ದ ಹಾಗೆ ಮೈಯಲ್ಲಿ ಯುದ್ಧದ ದೆವ್ವ ಆವಾಹನೆಯಾದಂಗೆ ಬಿಹೇವ್ ಮಾಡ್ತಿರೋ ಇಸ್ರೇಲ್ನ ಈ ಕಾರ್ಯಾಚರಣೆ ಬಗ್ಗೆ ಗ್ಲೋಬಲಿ ಚರ್ಚೆ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಏನಿಸ್ತದೆ ಕಾಮೆಂಟ್ ಮಾಡಿ ತಿಳಿಸಿ. ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಗ್ರೋತ್ ಸ್ಕೂಲ್ನ AI ವರ್ಕ್ಶಾಪ್ ಮೊದಲ 1,000 ಮಸ್ತ್ ಮಗ ವೀಕ್ಷಕರಿಗೆ ಫ್ರೀ ಇರುತ್ತೆ. ನೀವು ಕೂಡ ನಿಮ್ಮ AI ಸ್ಕಿಲ್ಸ್ಗೆ ಸಾಣೆ ಹಿಡಿಯೋ ಮೂಲಕ, ಇನ್ನಷ್ಟು ಶಾರ್ಪ್ ಮಾಡ್ಕೊಳ್ಳೋ ಮೂಲಕ, ಅಥವಾ ಏನು ಗೊತ್ತಿಲ್ಲ ಅಂದರೆ ಹೊಸದಾಗಿ 20ಕ್ಕೂ ಅಧಿಕ ಟೂಲ್ಗಳನ್ನು ಕಲಿಯೋ ಮೂಲಕ ನೀವು ಕೂಡ AI ಸ್ಕಿಲ್ಸ್ನ ನಿಮ್ಮ ಸ್ಕಿಲ್ ಸೆಟ್ಗೆ ಸೇರಿಸಿಕೊಂಡು ಜಾಬ್ ಹುಡುಕೋಕೆ ಹಾಗೂ ಕರಿಯರ್ ಗ್ರೋತ್ಗೆ ಅಡ್ವಾಂಟೇಜ್ ತಗೊಳ್ಬಹುದು. ಡಿಸ್ಕ್ರಿಪ್ಷನಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.